ಎಲ್ರಿಗೂ ನಮಸ್ಕಾರ. ನಾವು ಸುರೇಶ್ ಗೌಡ ಅಂತ ರಾಷ್ಟ್ರರಕ್ಷಣಾ ಸೇನೆ ಸಂಘಟನೆಯಿಂದ ನಮ್ಮ ಹಿಂದೂ ಮುನೇಗೌಡರು, ಧರ್ಮನಾಯಕು, ನಮ್ಮ ಪುನೀತ್ ಕಾಳಿನಹಳ್ಳಿ ಇವರೆಲ್ಲ ಹಿಂದೂ ಸಂಘಟನೆಯಿಂದ ಇವತ್ತು ನಮ್ಮ ಗ್ರಾಮಸ್ಥರು ಹೇಳ್ತಾರೆ, ನಮ್ಮ ಕೇರ್ನಗರ ತಾಲೂಕು ಸಾಲಿಗ್ರಾಮ ತಾಲೂಕಿನ ಈ ಒಂದು 100 ವರ್ಷದ ಇತಿಹಾಸದ ಶಾಲಾ ಕಾಲೇಜಿನ ಆವರಣ ಇದು, ಶಾಲಾ ಆವರಣ. ಇಲ್ಲಿ ಭಾಳ ಒಂದು 2-3 ವರ್ಷದಿಂದ ಇಲ್ಲಿನ ಕೆಲವು ಮುಸ್ಲಿಂ ಮನೆ ಇದ್ದಾರೆ, ಹಿಂದ್ಗಡೆ ಮನೆಯವರು ಈ ಬೀದಿನಲ್ಲಿ, ಅವರು ಹಂತವಾಗಿ ಅವ್ರಿಗೆ ಜಾಗ ಬೇಕು ಅಂತೇಳಿ ಒಂದು ಇಷ್ಟಿಷ್ಟೇ ಜಾಗಗಳನ್ನ ಹೊಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಜನ ಗಮನಿಸಿಲ್ಲ ಇದು ಇರ್ಬೋದು ಅಂತ. ಬಟ್ ಇದು ಮೊನ್ನೆ ಏನೋ ಒಂದು 2 ದಿನದಲ್ಲಿ ಅನಿಸುತ್ತೆ ಈ ಜಾಗನ ನೋಡಿ, ಇದನ್ನು ಒಡೆದು ಅವ್ರ ಹಿಂದೆ ಮನೆ ಏನು ಅವ್ರಿಗೆ ಅನುಕೂಲ ಆಗಲಿ ಅಂತ ಜಾಗನ ಒಡೆದು ಮತ್ತು ಎಲ್ಲ ಶಾಲಾ ಕಿಟಕಿಗಳ ರಾಡ್ಗಳು, ಕಿಟಕಿಗಳು ಎಲ್ಲವನ್ನು ದೋಚಿ ಅವರವ್ರ ಮನೆಗೆ ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೆ ಈ ನಮ್ಮ ಗ್ರಾಮಸ್ಥರ ಎಲ್ಲ ಹಿರಿಯರು ಸೇರಿ ಇದ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಎಲ್ಲನೂ ಮಾಡಿದ್ದಾರೆ. ಆದರೆ ಅವರು ಅರೆಸ್ಟ್ ಆಗಿದ್ದಾರೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಆದರೆ ನಾವು ಹಿಂದೂ ಸಂಘಟನೆಗಳ ಒಕ್ಕೂಟ ಮತ್ತು ಹಿಂದೂ ಸಂಘಟನೆಗಳು ಈ ಅನಾಚಾರ, ಈ ದಬ್ಬಾಳಿಕೆ ವಿರುದ್ಧ ನಾವೆಲ್ಲ ಸೆಟೆದು ನಿಂತು ಈ ಇನ್ನೊಂದು 8-9 ದಿನದಲ್ಲಿ ಈ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ BO ಯಾರ್ಯಾರಿದ್ದಾರೆ ಎಲ್ಲರೂ ಬಂದು ಏನು ಹೊಡೆದಿದ್ದಾರೆ ಇದಕ್ಕೆಲ್ಲ ಒಂದು ಬಂದೋಬಸ್ತ್ ಮಾಡಿ ಈ ಜಾಗ ಏನಿದು ಸರ್ಕಾರಿ ಜಾಗ, ಈ ಸರ್ಕಾರಿ ಜಾಗವನ್ನು ಯಥಾಸ್ಥಿತಿಯಾಗಿ ಉಳಿಸಿ, ಏನು ಇದು ನಮ್ಮ ಸಾರ್ವಜನಿಕ ಕಾರ್ಯಕ್ರಮ ನಡೆಸ್ತದಲ್ವ, ಅಲ್ಲಿ ರಾಜಕೀಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ನಡೀತವೆ ಅದಕ್ಕಷ್ಟೇ ಈ ಜಾಗ ಸೀಮಿತವಾಗಿರಬೇಕು. ಇದು ಪಾರ್ಕಿಂಗು, ದನ ಕಟಕರೋ ದೊಡ್ಡಿ ಅಲ್ಲ ಇದು. ಮತ್ತು ಯಾರೋ ಇಲ್ಲೊಂದು ಪಾರ್ಕಿಂಗ್ಗೆ ಜಾಗ ಮಾಡ್ಕೊಂಡಿದ್ದಾರಂತೆ. ಇದೆಲ್ಲ ಬೇಕಾಬಿಟ್ಟಿ ಅಂದರೆ ಯಾರ ಭಯ ಭೀತಿ ಏನು ಇಲ್ದೇನೆ ಅವ್ರು ಇಷ್ಟ ಬಂದ ರೀತಿಯಲ್ಲಿ ಈ ಜಾಗವನ್ನು, ಈ ಬಹುಸಂಖ್ಯಾತರಿರೋ ಊರಿನಲ್ಲಿ ಇಷ್ಟು ಜನ ನಮ್ಮವರು, ಈ ಒಂದು ಹುಲಿಗಳಿದ್ದಾರೆ, ಇಂಥ ಜಾಗದಲ್ಲಿ ಈ ಕೆಲಸ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಭಯ ಇಲ್ಲ, ಭೀತಿ ಇಲ್ಲ. ಹಂಗಾಗಿ ಈ 10 ದಿನದ ಒಳಗಡೆನೆ ಇದ್ರ ವ್ಯವಸ್ಥೆಯನ್ನು ನೀಟಾಗಿ ಮಾಡದೆ ಹೋಯ್ತು ಅಂತಂದರೆ ನಾವು ಎಲ್ಲ ಹಿಂದೂ ಸಂಘಟನೆಗಳು ಈ ಊರಿಗೆ ಸಾಲಿಗ್ರಾಮಕ್ಕೆ ಬಂದು ಇಡೀ ಗ್ರಾಮಸ್ಥರ ಸಹಕಾರದಿಂದ ದೊಡ್ಡ ಹೋರಾಟನ ನಡೆಸಿ ಇದು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತೀವಿ. ಅಷ್ಟರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕು.